ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್ ಗೈಸ್, ಇಂಟ್ರೆಸ್ಟಿಂಗ್ ಟಾಪಿಕ್ ಅಗೇನ್. ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್? ನೀವೇ ಈ ಒಂದು ಟಾಪಿಕ್ನ ಚೂಸ್ ಮಾಡಿದ್ದು. ಪಿಕ್ ಅ ಕಾರ್ಡ್. ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್ 30 days ಅಲ್ಲಿ ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಆಗುತ್ತೆ ಅಂತ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇದನ್ನ ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಯಾರೆಲ್ಲ ಹೊಸೊಬ್ರು ಇದ್ದಾರೆ, ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು, ನಿಮ್ಮ ಲೈಫಲ್ಲಿ ಅದನ್ನ ನಿಮಗೆ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗೈಸ್, ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಇಮೇಜಸ್ ನ ಚೂಸ್ ಮಾಡ್ಬೋದು, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಝೋಡಿಯಾಕ್ ಸೈನ್ಸ್ ಇದೆ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದಿರುತ್ತೆ, ನೀವು ಡೈರೆಕ್ಟ್ ಆಗಿ ಚೂಸ್ ಮಾಡ್ಕೊಬಹುದು. ಓಕೆ, ಸೊ ಗೈಸ್, ತಡ ಮಾಡೋದ್ ಬೇಡ, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಐ ಹೋಪ್ ನೀವು ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ರೆ. ಅಗೇನ್ ಚೂಸ್ ಮಾಡಕ್ ಆಗ್ಲಿಲ್ವಾ, ನೋ ವರೀಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿದೆ, ಚೂಸ್ ಮಾಡ್ಕೊಬಹುದು. ಓಕೆ, ದೆನ್ ತಡ ಮಾಡೋದ್ ಬೇಡ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ ಗ್ರೂಪ್ 1, ಎಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದಿರಾ, ಫಸ್ಟ್ ಝೋಡಿಯಾಕ್ ಸೈನ್ಸ್ ಗ್ರೂಪ್ ನ ಚೂಸ್ ಮಾಡಿದಿರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಸೊ ಲೆಟ್ಸ್ ಸಿ ಕರೆಂಟ್ ಲವ್ ಎನರ್ಜಿ ಏನಿದೆ. ನಿಮ್ಮ ಮೈಂಡ್ ಅಲ್ಲಿ ಯಾರೋ ಪರ್ಸನ್ ಇದಾರೆ ಅಥವಾ ನಿಮ್ಮ ಲೈಫಲ್ಲಿ ಯಾರೋ ಇದಾರೆ ಅಂದ್ರೆ ಅವರ ನಿಮ್ಮ ಎಮೋಷನ್ಸ್ ಏನು ಅವ್ರಿಗೆ ನಿಮ್ಮ ಮೇಲೆ, ಅಂಡ್ ವಾಟ್ ಇಸ್ ಕಮ್ಮಿಂಗ್ ನೆಕ್ಸ್ಟ್, ಮೇಜರ್ ಶಿಫ್ಟ್ ಏನ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಗೈಡೆನ್ಸ್ ನೋಡೋಣ, ಒರಾಕಲ್ ಮೆಸೇಜಸ್ ನ ಕೂಡ ನೋಡೋಣ. ಆಲ್ ರೈಟ್, ಸೊ ಲೆಟ್ಸ್ ಸಿ ವಾಟ್ಸ್ ಹ್ಯಾಪನಿಂಗ್. ಕರೆಂಟ್ ಎನರ್ಜೀಸ್ ಏನ್ ಬರ್ತಾ ಇದೆ. ಅಯ್ಯೋ ಗೈಸ್, ಬಿದ್ದೋಗ್ಬಿಡ್ತು, ಜಸ್ಟ್ ಅ ಮಿನಿಟ್, ಎತ್ಬಿಡ್ತೀನಿ ಅದನ್ನ. ಎರಡೆರಡು ಬಂದಿದೆ, ಎರಡೆರಡು ನಾನು ತಕ್ಕೊಳಲ್ಲ, ಸೊ ಮತ್ತೆ ಶಫಲ್ ಮಾಡೋಣ. ಓಕೆ, ಫಸ್ಟಿಗೆ ಬಂದಿದೆ 10 of Wands, 2 of Wands. ಯಾರೋ ನಿಮಗೆ ವಿತೌಟ್ ಎನಿ ಡೌಟ್ ಮಿಕ್ಸ್ಡ್ ಸಿಗ್ನಲ್ಸ್ ನ ಕೊಡ್ತಾ ಇದ್ದಾರೆ. ಗ್ರೂಪ್ 1, ವಾಟ್ ಐ ಆಮ್ ಸೇಯಿಂಗ್ ಇಸ್ ದೇರ್ ಇಸ್ ಸಮ್ವನ್ ನಿಮ್ಮ ಲೈಫಲ್ಲಿ ನಿಮಗೆ ಮಿಕ್ಸ್ಡ್ ಎನರ್ಜಿ ಕೊಡ್ತಾ ಇದ್ದಾರೆ. ಪ್ರಾಪರ್ ಆಗಿ ಆನ್ಸರ್ ನ ಹೇಳ್ತಾ ಇಲ್ಲ ನಿಮಗೆ. ಅವ್ರಿಗೆ ನಿಮ್ಮ ಮೇಲೆ ಏನ್ ಒಪಿನಿಯನ್ ಇದೆ, ಅವ್ರಿಗೆ ನಿಮ್ಮ ಮೇಲೆ ಏನ್ ಭಾವನೆಗಳಿದೆ ಅದನ್ನ ಸರಿಯಾಗಿ ಹೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ನಿಮಗೆ ಒಂದು ಥಾಟ್ ಬರ್ತಾ ಇದೆ, ಲೈಕ್ ನಾನು ಒಬ್ನೇ ಎಲ್ಲದು ಅಥವಾ ನಾನು ಒಬ್ಳೆ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂತಾ ಇದ್ದೀನಿ, ಆಕ್ಷನ್ಸ್ ತಗೊಂತಾ ಇದ್ದೀನಿ, ಪ್ಲಾನ್ ಮಾಡ್ತಾ ಇದ್ದೀನಿ, ಎಟ್ ದ ಸೇಮ್ ಟೈಮ್ ಫ್ಯಾಮಿಲಿನ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಎಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಿಲಿಟೀಸ್ ನ ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಪರ್ಸನ್ ನನ್ನ ಮೇಲೆ ಯಾವುದೇ ರೀತಿಯಾದ ಎಫರ್ಟ್ ಹಾಕ್ತಾ ಇಲ್ಲ, ಕನೆಕ್ಷನ್ಗೆ ಎಫರ್ಟ್ ಹಾಕ್ತಾ ಇಲ್ಲ, ಆ ತರ ನಿಮಗೆ ಫೀಲ್ ಆಗ್ತಾ ಇದೆ. ಇರೋ ಒಂದ್ ಕಡೆ ದಿಸ್ ಇಸ್ ಯು, ಒಂದು ಬರ್ಡನ್ ನ ಕ್ಯಾರಿ ಮಾಡ್ತಾ ಇದ್ದೀರಾ. ತಲೆ ಮೇಲೆ ಏನೋ ಒಂಥರ ದೊಡ್ಡ ಭಾರ ಇದೆ ನಿಮ್ ತಲೆ ಮೇಲೆ. ಎಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದ್ರೆ ಬರ್ಡನ್ಸ್ ನ ಕ್ಯಾರಿ ಮಾಡ್ತಾ ಇದ್ದೀರಾ, ರೆಸ್ಪಾನ್ಸಿಬಿಲಿಟೀಸ್ ನ ಕ್ಯಾರಿ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂದ್ರೆ ಗ್ರೂಪ್ 1, ಇಟ್ಸ್ ಡಬಲ್ ಕನ್ಫರ್ಮೇಶನ್. ದ ಥಿಂಗ್ ಈಸ್, ನಿಮಗೆ ಈ ಒಂದು ರಿಲೇಶನ್ಶಿಪ್ ಅಷ್ಟು ಪೀಸ್ಫುಲ್ ಎನರ್ಜಿ ಕೊಡ್ತಾ ಇಲ್ಲ. ಅಂಡ್ ಎಸ್ಪೆಷಲಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಇನ್ ಕೇಸ್ ನೀವು ಸಿಂಗಲ್ ಆಗಿದ್ರು ನಾನು ಏನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ಇಂದ ನೀವು ಯಾವುದೇ ರೀತಿಯಾದ ಕಾಮ್ ಎನರ್ಜಿನ ಸೆನ್ಸ್ ಮಾಡ್ತಾ ಇಲ್ಲ. ಸುಮ್ನೆ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಒಂದು ಬರ್ಡನ್ ಫೀಲ್ ಆಗ್ತಾ ಇದೆ ನಿಮಗೆ, ಟೆನ್ಷನ್ ಫೀಲ್ ಆಗ್ತಾ ಇದೆ.
ಒಂಥರ ನೀವು ಈ ಒಂದು ಕನೆಕ್ಷನ್ ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇದ್ದೀರಾ. ನಾಟ್ ದಟ್ ರಿಲೇಶನ್ಶಿಪ್ ಅಂತ ಅಂದ್ರೆ ಮೇನ್ ಆಗಿ ಏನ್ ಬರ್ಬೇಕು, ರೆಸ್ಪಾನ್ಸಿಬಿಲಿಟಿ ಇರ್ಬೇಕು, ಬಟ್ ಅದೇ 100% ಆಗ್ಬಾರ್ದು, ರೈಟ್? ಅಲ್ಲಿ ಲವ್ ಇರ್ಬೇಕು, ಕೇರಿಂಗ್ ಇರ್ಬೇಕು, ಅಂಡ್ ಎಲ್ಲದಕ್ಕಿಂತ ಮೇನ್ ಆಗಿ ಬ್ಯಾಲೆನ್ಸ್ ಇರ್ಬೇಕು, ಈಕ್ವಾಲಿಟಿ ಇರ್ಬೇಕು, ಅಂಡ್ ದಟ್ ಇಸ್ ಲೀಬ್ರಾ. ಸಿ, ಲೀಬ್ರಾ ಝೋಡಿಯಾಕ್ ಸೈನ್ ಯಾಕೆ 7th ಹೌಸ್, ಕಾಲ್ಪುರುಷ್ ಕುಂಡ್ಲಿಯಲ್ಲಿ ಯಾಕೆ ಲೀಬ್ರಾ 7th ಹೌಸ್ ತುಲಾರಾಶಿ? ಬಿಕಾಸ್ ಈಕ್ವಲ್ ಬ್ಯಾಲೆನ್ಸ್, ಈಕ್ವಲ್ ವೇಟ್ ತಗೊಳ್ಳೋದು, ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು. ಬಟ್ ಯಾರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಅಥವಾ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು ಇನ್ನೂ ನಿಮ್ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ, ಇನ್ನೂ ನಿಮ್ನ ಹೋಲ್ಡ್ ಆಗಿ ಇಟ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ, ನೋಡೋಣ ಎಲ್ಲಿಗೆ ಹೋಗುತ್ತೆ ನೋಡೋಣ. ಎಸ್ಪೆಷಲಿ ಯಾರು ನಿಮ್ಮ ಮೈಂಡಲ್ಲಿ ಇದ್ದಾರೆ ಅಂದ್ರೆ ನಿಮಗೆ ಅಷ್ಟೊಂದು ಎಫೆಕ್ಟಿವ್ ವೇಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದಾಗಿರ್ಬೋದು, ಆ ಥರ ನೋಡ್ತಾ ಇಲ್ಲ. ಇನ್ ಕೇಸ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ, ಅಥವಾ ಆಲ್ರೆಡಿ ಕನೆಕ್ಷನ್ ಏನಾಯ್ತು, ನಾನು ಏನು ನೋಡ್ತಾ ಇದ್ದೀನಿ, ರಿಲೇಶನ್ಶಿಪ್ ಅಂತ ಬಂದ್ರೆ ತುಂಬಾ ನೆಗೆಟಿವ್ ಥಾಟ್ಸ್ ನಿಮಗೇನೆ ಇದೆ. ನೆಗೆಟಿವ್ ಅನ್ನೋದಕ್ಕಿಂತ ಒಂಥರ ಬರ್ಡನ್ ತರ ಫೀಲ್ ಆಗ್ತಾ ಇದೆ ನಿಮಗೆ. ಗ್ರೂಪ್ 1 ಒಂಥರ ರಿಲೇಶನ್ಶಿಪ್ ಅಂದ್ರೆ ಬರ್ಡನ್ನು, ಕಮಿಟ್ಮೆಂಟ್ ಅಂದ್ರೆ ಕಷ್ಟ, ನನ್ನ ಎನರ್ಜಿ ಇನ್ನೂ ಕಡಿಮೆ ಆಗುತ್ತೆ ಅನ್ನೋದಾಗಿರ್ಬೋದು. ಸೊ ಮೇ ಬಿ ಇದಕ್ಕೂ ಮುಂಚೆ ನೀವು ಪ್ರಾಬಬ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ. ಗ್ರೂಪ್ 1 ತುಂಬಾ ಆಕ್ಟಿವ್ ಆಗಿದ್ರಿ, ಬಟ್ ಅದು ವರ್ಕೌಟ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಆ ಟೆನ್ಷನ್ ನ ಕ್ಯಾರಿ ಮಾಡ್ತಾ ಇದ್ದೀರಾ, ಮುಂದೆನೋ ಹಂಗೆ ಆಗ್ಬೋದೇನೋ, ಆ ಥರ ಒಂದು ಟೆನ್ಷನ್ ನ ಕ್ಯಾರಿ ಮಾಡ್ತಾ ಇದ್ದೀರಾ ನೀವು. ಗ್ರೂಪ್ 1 ಲೆಟ್ಸ್ ಸಿ, ಇನ್ನೂ ಹೀಲ್ ಆಗಿಲ್ಲ, ಆ ನೆಗೆಟಿವ್ ಎನರ್ಜಿನ ಬಿಟ್ಟು ಮುಂದೆ ಹೋಗಿಲ್ಲ. ಸಿ, ಎಲ್ಲದನ್ನು ಕ್ಯಾರಿ ಮಾಡ್ತಾ ಇದ್ದೀರಾ, ಆ ಬರ್ಡನ್ಸ್, ನೆಗೆಟಿವ್ ಥಾಟ್ಸ್ ಎಲ್ಲದನ್ನು ಬಿಟ್ಟಿಲ್ಲ, ಕ್ಯಾರಿ ಮಾಡ್ತಾ ಇದ್ದೀರಾ ನೀವು. ಅಟ್ ದ ಸೇಮ್ ಟೈಮ್ ಯಾರೋ ಒಬ್ರು ನಿಮಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಬಟ್ ಸ್ಟಿಲ್ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನೀವು ಇದನ್ನ ಬಿಟ್ರೆ ನಿಮ್ ಲೈಫಲ್ಲಿ ಏನಾದ್ರೂ ಶಿಫ್ಟ್ ಆಗುತ್ತಾ, ಮೇಜರ್ ಶಿಫ್ಟ್ ಏನಾದ್ರೂ ಆಗುತ್ತಾ? ಗ್ರೂಪ್, ವಾವ್, look at this, the Empress. Wow. The Queen of Wands, ಟೂ ಫೆಮಿನೈನ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1 ನೀವೆಷ್ಟು ಬೇಗ ಹಳೆ ಥಾಟ್ಸು, ಹಳೆ ಬರ್ಡನ್ಸು, ಹಳೆ ನೆಗೆಟಿವ್ ಮೆಮೊರೀಸ್ನ ಬಿಡ್ತಿರೋ ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ನಿಮಗೊಂದು ಫ್ರೀಡಮ್ ಸಿಕ್ದಂಗ ಆಗ್ಬೋದು. ಸಿ, ದಿಸ್ ಇಸ್ ಎಂಪ್ರೆಸ್, ದಿಸ್ ಇಸ್ ಕಾರ್ಡ್ ಆಫ್ ಲವ್ ಅಂಡ್ ಕ್ವೀನ್ ಆಫ್ ವಾಂಡ್ಸ್. ದೇರ್ ಇಸ್ ಸಮ್ವನ್, ಎಸ್ಪೆಷಲಿ ಈ ಪರ್ಸನ್ ಝೋಡಿಯಾಕ್ ಸೈನ್ ಅಂತ ಬಂದ್ರೆ ಟಾರಸ್, ವೃಷಭ ರಾಶಿ ಆಗಿರ್ಬೋದು, ತುಲಾ ರಾಶಿ ಆಗಿರ್ಬೋದು ಈ ಪರ್ಸನ್, ಅಂಡ್ ಸಿಂಹರಾಶಿ, ಧನುಸು ರಾಶಿ ಹಾಗೂ ಮೇಷರಾಶಿ ಆಗಿರೋ ಪಾಸಿಬಿಲಿಟಿ ಕೂಡ ಇದೆ. ಸಿ, ಆಸ್ ಸೂನ್ ಆಸ್ ನೀವು ಆ ರೆಸ್ಪಾನ್ಸಿಬಿಲಿಟೀಸ್, ಹಳೇದನ್ನೆಲ್ಲ ನೆಗೆಟಿವಿಟಿ ಏನ್ ಕ್ಯಾರಿ ಮಾಡ್ತಾ ಇದ್ದೀರಾ ಅದನ್ನ ಬಿಟ್ಟಂಗೆನೆ ನಿಮ್ನ ಒಂದು ಬೆಟರ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಒಂದು ರೈಟ್ ಪರ್ಸನ್ ಎಂಟರ್ ಆಗ್ತಾರೆ ಅಂತಾನೆ ಹೇಳ್ಬೋದು. ದೇರ್ ಈಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ, ಒಂದು ಮೇಜರ್ ಶಿಫ್ಟ್ ಡೆಫಿನೆಟ್ಲಿ. ದಿಸ್ ಇಸ್ ಮೇಜರ್ ಆರ್ಕಾನ ಅಗೇನ್. ಸೊ ಎಸ್, ಎಮೋಷನಲಿ ನಿಮಗೆ ಕ್ಲಾರಿಟಿ ಕೊಡುವಂತ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಬರ್ತಾರೆ. ಟೈಮ್ ತಗೊಳುತ್ತೆ, ಬಿಕಾಸ್ ಮೇಜರ್ ಆರ್ಕಾನ ಆಗಿರೋದ್ರಿಂದ ಇದು ನಾಳೆ ನಾಡಿದ್ದು ಹಂಗಾಗಲ್ಲ, ವಿತಿನ್ ಫ್ಯೂ ಮಂತ್ಸ್. ಬಟ್ ದ ಥಿಂಗ್ ಈಸ್, ಕ್ವೀನ್ ಆಫ್ ವಾಂಡ್ಸ್ ಮೆಸೇಜ್ ಬಂದಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮೇಲೆ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಬಿಲ್ಡ್ ಮಾಡ್ಕೊಬೇಕು. ಅಂದ್ರೆ ಇವಾಗ ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಂದ್ರೆ ಬರ್ಡನ್ನು, ರಿಲೇಶನ್ಶಿಪ್ ಅಂದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನೇ ತಗೋಬೇಕು, ರಿಲೇಶನ್ಶಿಪ್ ಅಂದ್ರೆ ಅದು ಲವ್ ಅಲ್ಲ, ನನಗೆ ಯಾರು ಲವ್ ಕೊಡಲ್ಲ, ಈ ತರ ಎಲ್ಲ ಯೋಚನೆ ಮಾಡೋದನ್ನ ಕಡಿಮೆ ಮಾಡಬೇಕು. ಯು ಶುಡ್ ಬಿಕಮ್ ಕ್ವೀನ್ ಆಫ್ ವಾಂಡ್ಸ್. ನೀವು ಕ್ವೀನ್ ಆಫ್ ವಾಂಡ್ಸ್ ತರ ಆಕ್ಟ್ ಮಾಡಬೇಕು. ಅಂದ್ರೆ ನೀವು ನಿಮ್ಮ ಪವರ್ ಅಲ್ಲಿ ಇರಿ, ಯಾರ ಹಿಂದೆನೂ ಓಡೋಗ್ಬೇಡಿ. ಯಾರೋ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ವಾ, ಬಿಟ್ಬಿಡಿ ಅವ್ರನ್ನ. ಡೋಂಟ್ ಚೇಸ್ ಮಾಡೋದು ನಿಮ್ಮ ಎನರ್ಜಿ ಅಲ್ಲ. ಗ್ರೂಪ್ 1 ಮೇ ಬಿ ದಿಸ್, ನೀವು ಮರ್ತೋಗ್ಬಿಟ್ಟಿದ್ದೀರಾ ಈ ಒಂದು ಥಿಂಗ್ನ. ನಾನು ಹಿಂದೆ ಹೋಗ್ಬೇಕು, ನಾವೇ ಟ್ರೈ ಮಾಡ್ಬೇಕು, ನಾವೇ ಎಫರ್ಟ್ ಹಾಕ್ಬೇಕು, ಈ ತರ ಎಲ್ಲ ನೀವ್ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಗ್ರೂಪ್ 1. ಬಟ್ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ದ ಮೋರ್ ನೀವು ಸ್ಟ್ರಾಂಗ್ ಆಗಿದ್ದಷ್ಟು,
ದ ಮೋರ್ ನೀವು ಕಾನ್ಫಿಡೆಂಟ್ ಆಗಿ ಇದ್ದಷ್ಟು, ದ ಮೋರ್ ನೀವು ನಿಮ್ನ ಆಕ್ಸೆಪ್ಟ್ ಮಾಡಿಕೊಂಡು ಒಂದು ಪವರ್ಫುಲ್ ಪೊಸಿಷನ್ ಅಲ್ಲಿ ಕೂತಷ್ಟು ನೀವು ರೈಟ್ ಪರ್ಸನ್ ಅಟ್ರಾಕ್ಟ್ ಮಾಡ್ತೀರಾ. ದ ಮೋರ್ ನೀವು ವೀಕ್ ಆಗಿದ್ರೆ, ವೀಕ್ನೆಸ್ ನ ತೋರಿಸ್ತಾ ಇದ್ರೆ, ತುಂಬಾನೇ ಹಂಬಲ್ ಆಗಿದ್ರೆ, ತುಂಬಾನೇ ಜೆಂಟಲ್ ಆಗಿದ್ರೆ, ಎಲ್ಲರೂ ನಿಮ್ಮ ಎನರ್ಜಿನ ರಾಂಗ್ ವೇ ಅಲ್ಲಿ ಯೂಸ್ ಮಾಡ್ಕೊಂತಾರೆ. ಗ್ರೂಪ್ 1, ನೀವು ಇನ್ನೊಬ್ರು ಹಿಂದೆ ಹೋಗಕ್ಕೆ ಬಂದಿರೋದಲ್ಲ ಅಥವಾ ಹುಟ್ಟಿರೋದಲ್ಲ. ನಿಮ್ ಎನರ್ಜಿ ಜೆನ್ಯೂನ್ ಆಗಿ ಹೇಳ್ತಾ ಇದೆ, ನಿಮ್ ಎನರ್ಜಿ ತುಂಬಾನೇ ಮ್ಯಾಗ್ನೆಟಿಕ್ ಆಗಿದೆ, ತುಂಬಾನೇ ಸ್ಟ್ರಾಂಗ್ ಆಗಿದೆ. ನೀವು ಅದನ್ನ ಒಂದ್ಸತಿ ಆಕ್ಸೆಪ್ಟ್ ಮಾಡ್ಕೊಂಡ್ರೆ, ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿ ಕೂತ್ಕೊಂಡು ಅಂಡ್ ಫೀಲ್ ಮಾಡ್ಕೊಳ್ಳಿ, ನಾನು ಇನ್ನೊಬ್ರು ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ, ನಾನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ಫೀಲ್ ಮಾಡ್ಕೊಂಡ್ರೆ, ದಟ್ ಈಸ್ ಇಟ್, ದಟ್ ಈಸ್ ಎನಫ್. ನೀವು ರೈಟ್ ಪರ್ಸನ್ ಅಟ್ರಾಕ್ಟ್ ಮಾಡ್ಕೊಂತೀರಾ. ಸಿ ದ ಥಿಂಗ್ ಈಸ್, ದ ಬೆಸ್ಟ್ ಪಾರ್ಟ್ ಇಲ್ಲಿ ನೋಡಿದ್ರೆ ವಾಂಟ್ಸ್ ಪ್ರಾಬಬ್ಲಿ ನಿಮ್ಮ ಝೋಡಿಯಾಕ್ ಸೈನ್ ಸಿಂಹರಾಶಿ, ಧನುಸು ರಾಶಿ ಹಾಗೂ ಮೇಷರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಒಂದು ಸಿಂಹನೇ ಎಕ್ಸಾಂಪಲ್ ಆಗಿ ತಗೋಣ. ಸಿಂಹ ಹೆಂಗಿರುತ್ತೆ, ಅದನ್ನ ನಡ್ಕೊಂಡು ಬಂದ್ರೆ ಅದ್ರದ್ದು ಒಂದು ಲುಕ್ಗೆ, ದಟ್ ರಾಯಲ್ ಲುಕ್ ಇದೆಯಲ್ಲ, ಅದು ಯಾವತ್ತೂ ಹೋಗಲ್ಲ. ಆದ್ರೆ ಸಿಂಹ ಯಾವಾಗ ಒಂದು ಬೆಕ್ ತರ ಆಡಕ್ ಶುರು ಆಗುತ್ತೆ, ಅವಾಗ ಎಲ್ಲರಿಗೂ ಅನ್ಸುತ್ತೆ, ಅಯ್ಯೋ ಇದು ಯಾವ ತರ ಸಿಂಹನಪ್ಪ, ಅದಕ್ಕೊಂದ್ ಗತ್ತಿಲ್ಲ, ಅದಕ್ಕೊಂದ್ ಏನೋ ಆ ಲುಕ್ ಇದೆ, ಬಟ್ ಆ ಲುಕ್ ನ ಯೂಸ್ ಮಾಡ್ಕೊಂತ ಇಲ್ಲ. ಆ ರಾಜ ತರ ಇದ್ರೇನೆ ಚಂದ. ರಾಜ ಯಾವಾಗ ಸೇವಕರು ತರ ಆಡಕ್ ಶುರು ಮಾಡ್ತಾನೆ, ಅವಾಗ ಆ ರಾಜಂಗ್ ಮರ್ಯಾದೆ ಎಲ್ಲಿ ಸಿಗುತ್ತೆ, ಆ ರಾಜಂಗ್ ಸಿಗೋ ಪೊಸಿಷನ್ ಡಿಸರ್ವಿಂಗ್ ಅಂತ ತುಂಬಾ ಜನಕ್ಕೂ ಫೀಲ್ ಆಗಲ್ಲ. ಸೊ ದ ಥಿಂಗ್ ಈಸ್, ನಿನ್ನ ನೀವು ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಂಡ್ ಯಾರನ್ನೂ ನಾನು ಅಟ್ರಾಕ್ಟ್ ಮಾಡಕ್ಕಾಗಲ್ಲ, ನಾನೇ ಹೋಗ್ಬೇಕು, ನಾನೇ ಉಳಿಸ್ಕೋಬೇಕು, ನೋ. ಆ ಎನರ್ಜಿಯಿಂದ ಫಸ್ಟ್ ಹೊರಗೆ ಬನ್ನಿ. ನಿಮ್ಮ ವ್ಯಾಲ್ಯೂ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಆವಾಗಲೇ ನೀವು ಒಂದು ರೈಟ್ ಪರ್ಸನ್ ವಿತಿನ್ 30 days ಅಟ್ರಾಕ್ಟ್ ಮಾಡ್ತೀರಾ. ಯಾವಾಗ ನೀವು ನಿಮ್ಮ ಪೊಸಿಷನ್ ಅಲ್ಲಿ ಕುತ್ಕೊಂತೀರಾ, ಯಾವಾಗ ನೀವು ಬರ್ಡನ್ನೇ ನಿಮ್ ಲೈಫ್ ಅಲ್ಲ ಅನ್ನೋದು ಗೊತ್ತಾಗತ್ತೆ, ಆವಾಗ ನಿಮಗೆ ರೈಟ್ ಪರ್ಸನ್ ಅಟ್ರಾಕ್ಟ್ ಮಾಡೋದಕ್ಕೆ ಯೂನಿವರ್ಸ್ ಕೂಡ ವೇ ಮಾಡ್ಕೊಡುತ್ತೆ ಅನ್ಬೋದು. ಗ್ರೂಪ್ 1, ಲೆಟ್ಸ್ ಸಿ ಒರಾಕಲ್ ಮೆಸೇಜ್ ಇಂದ ನಿಮಗೆ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ. Just a minute. Okay, there is a personal issue reaches resolution. Full moon in Cancer. I don't know ನಿಮ್ಮ ಪರ್ಸನಲ್ ಸಿಚುವೇಶನ್ ಅದೇನ್ ಪ್ರಾಬ್ಲಮ್ ಆಗಿದೆ ಅಂತ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಅಗೇನ್ ಇಟ್ಸ್ ಎನ್ ಇಂಡಿಕೇಶನ್. ಐ ನೋ ಪ್ರಾಬಬ್ಲಿ ನೀವು ಜೆನ್ಯೂನ್ ಆಗಿ ಒಂದು ಪರ್ಸನ್ ಇಷ್ಟಪಡ್ತಾ ಇದ್ದೀರಾ, ಜೆನ್ಯೂನ್ ಆಗಿ ಅವ್ರು ನಿಮ್ಮ ಮನೆಯವರೇ ಅಂತಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಜೆನ್ಯೂನ್ ಆಗಿ ನಿಮ್ಮ ಹಾರ್ಟಿಗೆ ನಿಜವಾಗ್ಲೂ ಹತ್ರವಾಗಿರೋ ಪರ್ಸನ್ ಅಂತಾನೆ ನೀವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಗ್ರೂಪ್ 1 ಮೇ ಬಿ ಅದ್ರಲ್ಲಿ ಸ್ವಲ್ಪ ಇಶ್ಯೂಸ್ ನಡೀತಾ ಇರ್ಬೋದು, ಬಟ್ ಟ್ರಸ್ಟ್ ಮಿ, ದ ಮೂಮೆಂಟ್ ನೀವು ಕಾನ್ಫಿಡೆಂಟ್ ಆಗಿ ಇದ್ದಾಗ, ದ ಮೂಮೆಂಟ್ ನೀವು ಯಾರ್ದೋ ಹಿಂದೆ ಹೋಗೋದ್ ಬಿಟ್ಟು ಅಟ್ರಾಕ್ಟ್ ಆಗಿ ಕೂತಾಗ, ಪ್ರಾಬಬ್ಲಿ ನಿಮ್ಮ ಎಲ್ಲಾ ಪರ್ಸನಲ್ ಪ್ರಾಬ್ಲಮ್ಸ್ಗೂ, ಎಲ್ಲ ನಿಮ್ಮ ಮನಸ್ಸಿನ ಪ್ರಾಬ್ಲಮ್ಸ್ಗೂ, ಎಲ್ಲ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ. ಎಲ್ಲದಕ್ಕೂ ಸೊಲ್ಯೂಷನ್ ನಿಮ್ಮ ಕೈಯಲ್ಲಿದೆ, ನಿಮ್ಮ ಆಟಿಟ್ಯೂಡ್ ಅಲ್ಲಿ ಇದೆ, ನಿಮ್ಮ ಪರ್ಸನಾಲಿಟಿಲಿದೆ. ನಿಮ್ದು ಅಂತ ಏನಿದೆ ಅದನ್ನ ಉಳಿಸ್ಕೊಳ್ಳಿ. ಅಂಡ್ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಯಾವುದೋ ಒಂದು ಬರ್ಡನ್, ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಿಮ್ಮ ತಲೆಯಿಂದ ವೆರಿ ಸೂನ್ ಇಳಿತಾ ಇದೆ, ಕೆಳಗೆ ಇಳಿತಾ ಇದೆ. ವೆರಿ ಸೂನ್ ನಿಮಗೆ ನಿಮ್ಮ ಪೊಸಿಷನ್ ಸಿಗುತ್ತೆ, ನಿಮಗೆ ನಿಮ್ಮ ಎನರ್ಜಿನ ಕಂಪ್ಲೀಟ್ ಆಗಿ ಕಾನ್ಕ್ವೇರ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಗ್ರಹಣ ವೈಬ್ಸ್ ಬರ್ತಾ ಇದೆ. ಇವಾಗ ಗ್ರಹಣ ಆದಾಗ ಸೂರ್ಯ ಅದ್ರ ಪವರ್ ಕಳ್ಕೊಳ್ಳುತ್ತೆ. ಏನಾಗುತ್ತೆ, ರಾಹು ಕೇತು ಮೂನ್ ಆಗಿರ್ಬೋದು ಅಡ್ಡ ಬಂದಾಗ ಸೂರ್ಯ ಅದ್ರದ್ದು ಪವರ್ನ ಕಳ್ಕೊಳ್ಳುತ್ತೆ. ನೀವಿವಾಗ ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ, ಪವರ್ಲೆಸ್ ಸಿಚುವೇಶನ್. ಬಟ್ ವೆರಿ ಸೂನ್ ಗ್ರಹಣ ಬಿಡ್ತಾ ಇದೆ ನಿಮ್ಮ ಲೈಫಿಂದ. ಅಂಡ್ ವೆರಿ ಸೂನ್ ಎಲ್ಲ ನಿಮ್ಮ ಪರ್ಸನಲ್ ಇಶ್ಯೂಸಿಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಎಸ್ಪೆಷಲಿ ನಿಮ್ಮ ಮನಸ್ಸಿನ ಇಶ್ಯೂಸ್, ಪರ್ಸನಲ್ಕಿಂತ ಏನೋ ಫ್ಯಾಮಿಲಿ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ಕೆಲವೊಂದೊಂದು ನೋವುಗಳಿದೆ, ನೆಗೆಟಿವ್ ಥಾಟ್ಸ್ಗಳಿದೆ, ಒಂದಷ್ಟು ಇನ್ಸೆಕ್ಯೂರಿಟಿ ಫೀಲ್ ಮಾಡೋ ಕೆಲವೊಂದೊಂದು ವಿಷಯಗಳಿದೆ. ಎಸ್ಪೆಷಲಿ ಆ ವಿಷಯಗಳಿಗೆ ಒಂದು
ಕನ್ಕ್ಲೂಷನ್ ಸಿಗುತ್ತೆ, ಆ ತೊಂದರೆಗಳಿಂದ ಹೊರಗೆ ಬರುತ್ತೀರಾ, ನೋ ಡೌಟ್ ಇನ್ ದ್ಯಾಟ್. ಎಮೋಷ್ನಲಿ ಯಾವ ಒಂದು ಸಿಚುವೇಶನ್ ನಿಮಗೆ ಭಯ ಕ್ರಿಯೇಟ್ ಮಾಡ್ತಾ ಇದೆ, ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡ್ತಾ ಇದೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಆದಂಗೆ ಕ್ರಿಯೇಟ್ ಮಾಡ್ತಾ ಇದೆ, ಅದು ಮೇನ್ ಆಗಿ ಕಡಿಮೆ ಆಗುತ್ತೆ ಅಂಡ್ ಆಟೋಮೆಟಿಕಲಿ ನೀವು ಹೊರಗಡೆಯಿಂದ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತೀರಾ. ಅಂಡ್ ದಟ್ ಈಸ್ ವಾಟ್, ಇವಾಗ ಮನಸ್ಸು ಖುಷಿಯಾಗಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಪರ್ಸ್ನಾಲಿಟಿಲಿ ಕೂಡ ಒಂದು ರೇಡಿಯಂಟ್ ಇರುತ್ತೆ, ಆ ಯೆಲ್ಲೋ ರೇ ಇರುತ್ತೆ, ರೈಟ್? ಸೊ ಮನ್ಸಲ್ಲೇನೆ ಕಷ್ಟಗಳು, ನೆಗೆಟಿವ್ ಥಾಟ್ಸು, ಇನ್ಸೆಕ್ಯೂರಿಟಿ ಥಾಟ್ಸ್ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮ ಪರ್ಸ್ನಾಲಿಟಿಲೂ ಕೂಡ ಗೊತ್ತಾಗುತ್ತೆ ನಾವು ವೀಕ್ ಆಗಿದ್ದೀವಿ ಅಂತ. ಸೊ ಡೋಂಟ್ ವರಿ, ವೆರಿ ಸೂನ್ ಆ ಗ್ರಹಣ ಏನ್ ಹಿಡ್ದಂಗ್ ಫೀಲ್ ಆಗ್ತಾ ಇದೆ ಹೋಗುತ್ತೆ, ನಿಮ್ ಲೈಫಲ್ಲೂ ಬೆಳಕು ಬರುತ್ತೆ, ಕ್ಲಾರಿಟಿ ಸಿಗುತ್ತೆ, ರೇಡಿಯಂಟ್ ಆಗಿರುತ್ತೆ ಲೈಫ್ ಅಂತಾನೆ ಹೇಳ್ತೀನಿ. ಓಕೆ, ವಿತಿನ್ 30 days ಡೆಫಿನೆಟ್ಲಿ ಈ ಶಿಫ್ಟ್ ನೋಡ್ತೀರಾ. ದ ಮೂಮೆಂಟ್ ಈ ಚೇಂಜಸ್ ನೀವು ಮಾಡ್ಕೊಂಡಾಗ ರೈಟ್ ಪರ್ಸನ್, ರೈಟ್ ಲವ್, ಬಿಕಾಸ್ ಎಂಪ್ರೆಸ್ ಇಸ್ ಅ ಕಾರ್ಡ್ ಆಫ್ ಲವ್, ಕಾರ್ಡ್ ಆಫ್ ಗ್ರೋತ್, ಕಾರ್ಡ್ ಆಫ್ ಲಕ್ಸುರಿ, ಕಾರ್ಡ್ ಆಫ್ ಕಂಫರ್ಟ್, ಎಲ್ಲದು ನಿಮಗೆ ಸಿಗುತ್ತೆ. ಓಕೆ, ಸಿ ದ ಥಿಂಗ್ ಈಸ್, ನೀವು ಯಾವ ತರ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಅವರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಅಲ್ಲಿ ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಇನ್ಸೆಕ್ಯೂರಿಟೀಸ್ನ ನೋಡಿ, ನಿಮ್ಮ ವೀಕ್ನೆಸ್ನ ನೋಡಿ ನಿಮಗೆ ವೀಕ್ ಫೀಲ್ ಮಾಡ್ಸಕ್ ಬರಲ್ಲ, ಆ ಥರ ಒಂದು ಪರ್ಸನ್ ಆಗಿರ್ತಾರೆ. ಓಕೆ, ಸೊ ಎಸ್, ಗ್ರೂಪ್ 1 ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಮಗೆ ವಾಟ್ಸ್ಆಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಮರಿಬೇಡಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಹೆಲೋ ಗಾಯ್ಸ್, ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಇಮೇಜ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್ ವಿತಿನ್ 30 days ಅಲ್ಲಿ ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಅಂತ. ಕರೆಂಟ್ ಎನರ್ಜೀಸ್ ನೋಡೋಣ, ಯಾರು ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಇದ್ದಾರೆ ಅಂದ್ರೆ ಅವರ ಫೀಲಿಂಗ್ಸ್ ಬಗ್ಗೆ ನೋಡೋಣ, ವಾಟ್ಸ್ ಕಮಿಂಗ್ ನೆಕ್ಸ್ಟ್ ಅಂತ ನೋಡೋಣ, ಗೈಡೆನ್ಸ್ ನೋಡೋಣ, ಅಂಡ್ ಒರಾಕಲ್ ಮೆಸೇಜಸ್ ಕೂಡ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ ಗೋಲ್ಡ್. ಓಕೆ, ದೇರ್ ಈಸ್ ಕಿಂಗ್ ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ವಾನ್ಸ್. ಓ ಮೈ ಗಾಡ್. ಸೊ ಎರಡು ವೆರಿ ಡಾಮಿನೇಟಿಂಗ್ ಪೀಪಲ್ಗಳ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಥಾಟ್ ಬರ್ತಾ ಇದೆ. ಇದು ಹೆಂಗಾಗ್ತಾ ಇದೆ ಗೊತ್ತಾ ಸಿಚುವೇಶನ್? ಪ್ರಾಬಬ್ಲಿ ನೀವು ನನ್ನ ಜೊತೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ಅಂದ್ರೆ ನಾನು ಪ್ರಾಪರ್ ಆಗಿದ್ದೀನಿ, ನಾನು ಸರಿಯಾಗಿದ್ದೀನಿ, ನನ್ ಸರಿ ಇದೆ, ಆ ಕಡೆ ಪರ್ಸನ್ ಇಂದ ಆ ಕಡೆ ಪರ್ಸನ್ಸ್ ಒಂದು ಡಿಸ್ಕಷನ್, ನನಗೆ ನಿಮ್ ಜೊತೆ ಒಂದು ಒನ್ ಡಿಸ್ಕಷನ್ ತರ ಫೀಲ್ ಆಗ್ತಾ ಇದೆ ಇಲ್ಲಿ. ಈ ಪರ್ಸನ್ ಕೂಡ ಇಲ್ಲಿ ಕೂತಿದ್ದಾನೆ, ಇಟ್ಸ್ ಲೈಕ್ ಅ ಕಪ್ ಎನರ್ಜಿ. ಅಗೇನ್ ಕಪ್ ಮೇಲೆ ಕೂತಿದ್ದಾನೆ ಅನ್ನೋ ಫೀಲ್ ಇದು, ಅಗೇನ್ ಇವನು ಒಂದು ಕಪ್ಪಲ್ಲಿ ಇದ್ದಾನೆ ಅನ್ನೋ ಫೀಲು. ಸೊ ನಾನು ಏನ್ ನೋಡ್ತಿದ್ದೀನಿ, ನಿಮ್ಮಿಬ್ರಿಗೂ ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇದೆ, ಆಯ್ತಾ? ಬಟ್ ದ ಥಿಂಗ್ ಇಸ್, ಎನರ್ಜಿ ಇಸ್ ಡಿಫರೆಂಟ್. ನಿಮ್ಮ ಒಂದು ಎನರ್ಜಿ ಹೆಂಗೆ ಅಂದ್ರೆ, ತುಂಬಾ ಎಮೋಷನಲ್ ಅಲ್ಲ, ನೀವು ತುಂಬಾ ಅಟ್ಯಾಚ್ ಆಗಲ್ಲ. ಎಟ್ ಒನ್ ಪಾಯಿಂಟ್ ನಿಮಗೆ ಮಾತುಕತೆಯಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದೇನೇ ಆಗಿರ್ಬೋದು, ಕ್ಲಾರಿಟಿ ಬೇಕು ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ. ಅಂಡ್ ಒಂದ್ಸತಿ ಡಿಸೈಡ್ ಮಾಡ್ಬಿಟ್ರೆ ಅಥವಾ ಒಂದ್ಸತಿ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ರೆ, ಸೆಟಲ್ ಆಗ್ಬಿಟ್ರೆ, ದಟ್ ಈಸ್ ಇಟ್. ನೀವು ನಿಮ್ಮ ಚಾಯ್ಸಸ್ ನ ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯು ಆರ್ ದಟ್ ಕೈಂಡ್ ಆಫ್ ಪರ್ಸನ್. ಸೊ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ನಿಮ್ಮ ಮೈಂಡ್ ಅಲ್ಲಿ ಏನಿದ್ದಾರೆ, ಇವನ್ ಆ ಪರ್ಸನ್ ಕೂಡ ವೆರಿ ಡಾಮಿನೇಟಿಂಗ್. ಇಟ್ಸ್ ನಾಟ್ ದಟ್ ನಿಮ್ಮ ಎನರ್ಜಿನೇ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಈ ಕಿಂಗ್ ಅಂತ ಬಂದಾಗ, ಎರಡು ಕಿಂಗ್ ಅಂತ ಬಂದಾಗ ಈಗೋ ಕ್ಲಾಶಸ್ ಆಗಿರ್ಬೋದು, ಎನರ್ಜಿ ಕ್ಲಾಶಸ್ ಆಗಿರ್ಬೋದು, ತುಂಬಾ ಆಗತ್ತೆ. ಸೊ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ಕಂಪ್ಯಾಟಿಬಿಲಿಟಿ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇಲ್ಲ. ಬಟ್ ಈ ಪರ್ಸನ್ ಡೆಫಿನೆಟ್ಲಿ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ ಕಡೆಗೆ. ಬಿಕಾಸ್ ಕಿಂಗ್ ಆಫ್ ವಾಂಡ್ಸ್ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನೋ ಇಲ್ವಾ ಗೊತ್ತಿಲ್ಲ, ಲುಕ್ಸಿಗಂತೂ ಪರ್ಸ್ನಾಲಿಟಿಗಂತೂ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾನೆ. ಆ ತರ ಒಂದು ಕಿಂಗ್ ಅದು.
ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಆ ಪರ್ಸನ್ಗೆ ನಿಮ್ ಕಂಡ್ರೆ ನಿಮ್ಮ ಥಾಟ್ ಪ್ರೊಸೆಸ್ ಇಷ್ಟನ ಇಲ್ವಾ ಅಂತ ಕ್ವೆಶನ್ ಮಾಡ್ತಾ ಇದ್ರೆ ಈ ಪರ್ಸನ್ ನಿಮ್ಮ ಥಾಟ್ ಪ್ರೊಸೆಸ್ ನ ನೋಡ್ತಾ ಇಲ್ಲ, ಈ ಪರ್ಸನ್ ನಿಮ್ಮ ಪರ್ಸ್ನಾಲಿಟಿನ ನೋಡ್ತಾ ಇದ್ದಾರೆ. ದ ವೇ ಯು ಡ್ರೆಸ್, ನೀವು ಡ್ರೆಸ್ ಅಪ್ ಮಾಡೋದಾಗಿರ್ಬೋದು, ಜನರ ಜೊತೆ ಇಂಟರಾಕ್ಷನ್ ಮಾಡೋದಾಗಿರಬಹುದು, ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ರೆಡಿ ಆಗೋದು, ಫ್ರೆಂಡ್ಸ್ ನ ಮೀಟ್ ಆಗೋದು, ಇಂಟರಾಕ್ಟ್ ಆಗೋದು, ಮೇ ಬಿ ನೀವು ಎಕ್ಸ್ಟ್ರೋವರ್ಟ್ ಕ್ವಾಲಿಟೀಸ್ ಕೂಡ ನಿಮ್ದು ಜಾಸ್ತಿನೇ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ನಿಮ್ದು ಜಾಸ್ತಿನೇ ಇದೆ. ಸೊ ಈ ತರ ಕ್ವಾಲಿಟೀಸಿಗೆ ಈ ಪರ್ಸನ್ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಬಟ್ ಇನ್ನು ನಿಮ್ನ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಸಿ ಈವನ್ ಯು ಆರ್ ಅ ಕಿಂಗ್ ಹಿಯರ್, ಅಂದ್ರೆ ಓಕೆ ನೀವೊಂದು ಕಿಂಗ್ ಅಂತ ನೋಡ್ತಾ ಇದಾರೆ, ಬಟ್ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗೆ ಅದನ್ನ ಅವ್ರು ಇನ್ನೂ ಫಿಗರ್ ಔಟ್ ಮಾಡಿಲ್ಲ, ಪ್ರಾಬಬ್ಲಿ ಮಾಡೋದು ಇಲ್ಲ. ಬಿಕಾಸ್ ಔಟ್ಸೈಡ್ ವೇ ಅಲ್ಲಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಎನರ್ಜಿ ಅವ್ರಿಗೆ ಇಷ್ಟ ಆಗಿದೆ, ನಿಮ್ಮ ಫೈರ್ ಎನರ್ಜಿ ಅವ್ರಿಗೆ ಇಷ್ಟ ಆಗಿದೆ. ಅಂಡ್ ತುಂಬಾ ಜನರಿಗೆ ನೀವು ಗೊತ್ತು ಕೂಡ, ತುಂಬಾ ಜನರು ನಿಮಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಪೊಸಿಷನ್ ಚೆನ್ನಾಗಿದೆ, ಅವರ ಒಂದು ಪೊಸಿಷನ್ಗೆ ಮ್ಯಾಚ್ ಆಗ್ತಾ ಇದೆ. ಜಾಬಲ್ಲೇ ಆಗಿರ್ಬೋದು, ವಾಟ್ ಎವರ್ ಯು ಆರ್ ಡೂಯಿಂಗ್, ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿದ್ದೀರಾ, ತುಂಬಾನೇ ಒಂದು ಅಥಾರಿಟೇಟಿವ್ ಪರ್ಸನ್ ತರ ಫೀಲ್ ಆಗುತ್ತೆ, ಒಂದು ರೆಪ್ಯುಟೇಷನ್ ಇದೆ ಸೊಸೈಟಿಲಿ. ಸೊ ಇದೆಲ್ಲ ಈ ಪರ್ಸನ್ಗೆ ಇಷ್ಟ ಆಗ್ತಾ ಇದೆ ಅಂಡ್ ಅದಕ್ಕೆ ಡೀಪ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ ನೆಕ್ಸ್ಟ್ 30 days ಅಲ್ಲಿ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ. ಡಿಫ್ರೆನ್ಸಸ್ ತುಂಬಾನೇ ಇದ್ರೂನು, ಬಟ್ ದೇರ್ ಇಸ್ ಒನ್ ಥಿಂಗ್ ಕಾಮನ್ ಹಿಯರ್ ಇಸ್ ದ ಕಿಂಗ್. ಅಂದ್ರೆ ಲೈಫ್ ಎಕ್ಸ್ಪೀರಿಯನ್ಸಸ್ಗಳು ನಿಮ್ದು. ಕಿಂಗ್ ಆಗಿದ್ದಾನೆ ಅಂದ್ರೆ ಅವನು ಒಂದ್ಸತಿ ಪೇಜ್ ಆಗಿರ್ತಾನೆ, ನೈಟ್ ಆಗಿರ್ತಾನೆ, ಅಂಡ್ ದೆನ್ ಕ್ವೀನ್ ಅಥವಾ ಕಿಂಗ್ ಆಗೋದು, ಲಾಸ್ಟಿಗೆ ಕಿಂಗ್ ಆಗೋದು, ರೈಟ್? ಸೊ ಇಲ್ಲೂ ಒಂದ್ ಕಡೆ ನಿಮ್ಮ ಮೈಂಡ್ ಇರೋ ಪರ್ಸನ್ಗೆ ನಿಮ್ನ ನೋಡಿದಾಗ ನೀವು ಅವ್ರದ್ದು ಜರ್ನಿ ತುಂಬಾ ಏನ್ ಡಿಫ್ರೆನ್ಸಸ್ ಇಲ್ಲ ಅನ್ನೋ ಒಂದು ಥಾಟ್ ಅವ್ರಿಗೆ. ತುಂಬಾ ನೋಡ್ಬಿಟ್ಟಿದೀವಿ, ಇಬ್ರದು ಎಕ್ಸ್ಪೀರಿಯನ್ಸ್ಗಳು ಡಿಫ್ರೆಂಟ್ ಆಗಿದ್ರು, ಬಟ್ ಎಲ್ಲೋ ಒಂದ್ ಕಡೆ ಫೇಸಸ್ ಸಿಮಿಲರ್ ಆಗಿತ್ತು ಅನ್ನೋ ಒಂದು ಥಾಟ್ ಆ ಪರ್ಸನಿಗಿದೆ ನಿಮ್ಮ ಮೇಲೆ. ಅಂಡ್ ಈಗಲ್ದಾನೆ ಇದನ್ನು ಫ್ಯೂಚರ್ ಅಲ್ಲಿ ಆದ್ರೂ ನಮ್ಮಿಬ್ರದ್ದು ಕಂಪ್ಯಾಟಬಿಲಿಟಿ ಬರುತ್ತೆ ಅನ್ನೋ ಒಂದು ಥಾಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂಡ್ ನಿಮ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮೇ ಬಿ ನೀವೇ ಸ್ವಲ್ಪ ಇಲ್ಲಿ ಡಿಟ್ಯಾಚ್ಡ್ ವೈಬ್ ತರ ಅವ್ರಿಗೆ ಫೀಲ್ ಕೊಡ್ತಾ ಇದ್ದೀರಾ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಒಂಥರ ಬೌಂಡ್ರೀಸ್ ಹಾಕೊಂಡಿದ್ದೀರಾ ಅನ್ನೋ ಫೀಲ್ ಕೂಡ ಕೊಡ್ತಾ ಇದ್ದೀರಾ. ನಿಮ್ದೇ ರೂಲ್ಸ್ ಇದೆ, ರೂಲ್ಸ್ ನ ಬಿಟ್ಟು ಹೊರಗೆ ಬರೋದಕ್ಕೆ ನೀವು ರೆಡಿ ಆಗಿಲ್ಲ, ಅದನ್ನ ಅವ್ರು ಕೂಡ ಅಬ್ಸರ್ವ್ ಮಾಡಿದ್ದಾರೆ ಇಲ್ಲಿ, ರೈಟ್? ಸೊ ಲೆಟ್ಸ್ ಸಿ ದಟ್ ಈಸ್ ವಾಟ್ ಗೋಯಿಂಗ್ ಆನ್. ಬಟ್ ವಾಟ್ಸ್ ಕಮಿಂಗ್ ನೆಕ್ಸ್ಟ್ ವಿತ್ ಇನ್ 30 days ಅಲ್ಲಿ ಏನಾಗ್ತಾ ಇದೆ? ದೇರ್ ಇಸ್ 9 of Swords. ನಿಮ್ಗೆ ತುಂಬಾನೇ ಸ್ಪೋರ್ಟ್ಸ್ ಎನರ್ಜಿ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಗ್ರೂಪ್ 2 ಅಲ್ಲಿ ಏನು ಆಗಿಲ್ಲ. 9, ಓ ಮೈ ಗಾಡ್, ಲುಕ್ ಎಟ್ ದಿಸ್, ವಾಂಡ್ಸ್, ವರ್ಡ್ಸ್, ತುಂಬಾನೇ ಬ್ಯೂಟಿಫುಲ್ ವೇ ಅಲ್ಲಿ ಕಾರ್ಡ್ಸ್ ಪುಲ್ ಔಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಯೂನಿವರ್ಸೇ ಇದೊಂದು ಹೇಳ್ಬಿಡು ಮೆಸೇಜ್ ನ ಈ ಪರ್ಸನ್ಗೆ ಅಂತ ಹೇಳ್ತಾ ಇದೆ ಅನ್ನೋ ಒಂದು ವೈಬ್. ಅವ್ರೊಂದ್ ಸ್ವಲ್ಪ ಮೆಂಟಲಿ ಬೆಟರ್ ಆಗ್ಲಿ, ಮೆಂಟಲಿ ಬೆಟರ್ ಫೀಲ್ ಮಾಡ್ಲಿ. ಸೊ ಸಿ ಒನ್ ಥಿಂಗ್ ಇಸ್, ಸಿ 9 ದಿಸ್ ಇಸ್ ನಾಟ್ ಕೋ ಇನ್ಸಿಡೆನ್ಸ್. ಕಿಂಗ್ ನಿಮ್ ಮುಂದೆನೆ ಶಫಲ್ ಮಾಡಿದೀನಿ. ಸೊ ನಿಮ್ಮಿಬ್ರದು ಜರ್ನಿ ಡಿಫ್ರೆಂಟೇ ಆಗಿರಬಹುದು, ಬಟ್ ಲೆಸನ್ಗಳು ಆಲ್ಮೋಸ್ಟ್ ಸಿಮಿಲರ್ ಲೆಸನ್ಸ್ಗಳನ್ನ ನೀವು ಕಲ್ತಿದ್ದೀರಾ. ನೀವು ಪ್ರಾಬಬ್ಲಿ ಮೆಂಟಲಿ ನೀವು ತುಂಬಾ ಡಿಫಿಕಲ್ಟ್ ಫೇಸ್ನ ಕ್ರಾಸ್ ಮಾಡಿದ್ದೀರಾ ಅಥವಾ ಇನ್ನೂ ಮಾಡ್ತಾ ಇದ್ದೀರಾ. ಈ ಪರ್ಸನ್ ಆ ಕೈಂಡ್ ಆಫ್ ಜನರಿಂದ ಈ ಪರ್ಸನ್ ಒಂದು ನೆಗೆಟಿವ್ ಫೇಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಸಿ ಇವಾಗ ನೀವಿಬ್ರು ಸ್ಟ್ರಾಂಗ್ ಆಗಿ ಕೂತಿದ್ದೀರಾ, ಬಟ್ ನಿಮ್ಮಿಬ್ರದ್ದು ಜರ್ನಿ ಸಿಮಿಲರ್ ಆಗಿರ್ಲಿಲ್ಲ. ಪ್ರಾಬಬ್ಲಿ ನೀವು ತುಂಬಾನೇ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ. ಗ್ರೂಪ್ 2 ನಾನೇನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ನನ್ನ ಬಿಟ್ಟೋಗ್ಬಿಟ್ರೆ, ಈ ಪರ್ಸನ್ ನನ್ನ ಮೆಂಟಲ್ ಸ್ಟೇಟ್ನ ಅರ್ಥ ಮಾಡ್ಕೊಂಡನೆ ನಾನು ವೀಕ್ ಅಂತ ಅನ್ಕೊಂಡ್ಬಿಟ್ರೆ, ಈ ಪರ್ಸನ್ ನನ್ನ ಜೊತೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ, ಈ ತರ ಎಲ್ಲ ನೆಗೆಟಿವ್ ತೋರಿಸಿ 9 of Swords ಬಂದಾಗೆಲ್ಲ ಏನ್ ಮೇನ್ ಆಗಿ ಬರುತ್ತೆ ಅಂದ್ರೆ, ಅಲ್ಲಿ ಏನು ಆಗಿಲ್ಲ. ಇನ್ ರಿಯಾಲಿಟಿಲಿ ಅಲ್ಲೇನು ಅಂತದ್ ನೆಗೆಟಿವ್ ಆಗಿಲ್ಲ.
ಬಟ್ ನೀವೇ ಅನ್ಕೊಳ್ಳೋದು, ನಿಮ್ಮ ಭಯ ಆ ಸಿಚುವೇಶನ್ ಇನ್ನೂ ವರ್ಸ್ ಮಾಡುತ್ತೆ. ಯಾವಾಗ್ಲೂ ರಿಯಾಲಿಟಿಲಿ ಆ ಥರ ಆಗಿರಲ್ಲ, ಇನ್ನೂ ಬೆಟರ್ ಪೊಸಿಷನ್ ಅಲ್ಲೇ ಇರುತ್ತೆ. ಬಟ್ ನಿಮ್ಮ ಥಾಟ್ ಪ್ರೊಸೆಸ್ ಇಮ್ಯಾಜಿನ್ ಮಾಡಿಸ್ತಾ ಇರುತ್ತೆ, ನೆಗೆಟಿವ್ ಯೋಚನೆ ಮಾಡಿಸ್ತಾ ಇರುತ್ತೆ, ಎಲ್ಲಿ ಕಳ್ಕೊಬಿಡ್ತೀನೋ ಆ ಥರ ಭಯ ನಿಮಗೆ. ಅಲ್ಲೇನೂ ಆಗಿಲ್ಲ ರಿಯಾಲಿಟಿಲಿ, ಬಟ್ ನಿಮ್ಮ ಭಯ ಅನ್ನೋದು ಎಂಡ್ ಆಗ್ತಾ ಇದೆ. ವಿತಿನ್ 30 days ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಮೆಂಟಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಮೆಂಟಲಿ ನಿಮಗೆ ತುಂಬಾ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ ಸಿಗುತ್ತೆ. ನಿಮಗೆ ತುಂಬಾ ಭಯ ಇರ್ಬೋದು ಈ ಪರ್ಸನ್ ಬಗ್ಗೆ, ನಿಮಗೆ ಆ ಪರ್ಸನ್ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಈ ಪರ್ಸನ್ ನನ್ನಿಂದ ಡಿಟ್ಯಾಚ್ ಆಗ್ತಾರಾ, ಬಿಟ್ಟೋಗ್ತಾರಾ. ಇವಾಗ ಏನೇ ಆರ್ಗ್ಯುಮೆಂಟ್ಸ್, ಇಟ್ಸ್ ಲೈಕ್ ಏನೋ ಆರ್ಗ್ಯುಮೆಂಟ್ ಆಗ್ತಾ ಇದೆ ಅನ್ನೋ ಫೀಲ್. ಈ ಕಿಂಗ್ ಏನೋ ಹೇಳ್ತಾ ಇದ್ದಾನೆ, ಈ ಕಿಂಗ್ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಎಲ್ಲೋ ಒಂದ್ ಕಡೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯ. ಬಟ್ ಟ್ರಸ್ಟ್ ಮೀ, ಸಿ ಈ ಒಂದು ಭಯದ ಸ್ಪಾಟ್ ಇಂದ ನೀವು ಹೊರಗೆ ಬರಬೇಕು. ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಗ್ರೂಪ್ 2. ನಿಮ್ ಲೈಫಲ್ಲೂ ಏನೋ ನೆಗೆಟಿವ್ ಸಿಚುವೇಶನ್ಸ್ ಆಗಿದೆ, ಇಲ್ಲ ಅಂತ ಅಲ್ಲ. ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿದೀರಾ, ಮೆಂಟಲಿ, ಫಿಸಿಕಲಿ, ಕೆಲವೊಂದೊಂದು ಜನರುಗಳಿಂದ, ಕೆಲವೊಂದೊಂದು ಸೊಸೈಟಿ ಪೀಪಲ್ಗಳಿಂದ ಆಗಿರಬಹುದು. ಒಂದಷ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿದೀರಾ. ತುಂಬಾ ಜನ ನಿಮಗೆ ಹರ್ಟ್ ಮಾಡಿದ್ದಾರೆ ಮೆಂಟಲಿ. ತುಂಬಾ ಜನ ಪ್ರಾಬಬ್ಲಿ ನಿಮ್ಮ ಕಷ್ಟನ ನೋಡ್ದಾನೆ ನಿಮ್ನ ಜಡ್ಜ್ ಮಾಡಿದ್ದಾರೆ, ನಿಮ್ಮ ಜರ್ನಿ ನೋಡ್ದಾನೆ ನಿಮಗೊಂದು ಜಡ್ಜ್ ಮಾಡಿದ್ದಾರೆ ಅಂತಾನೆ ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಈ ಪರ್ಸನ್ ಆ ತರ ಅಲ್ಲ. ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಹೊರಗಡೆಯಿಂದ ಟಫ್ ಆಗಿ ಕಾಣ್ಬೋದು, ಹೊರಗಡೆಯಿಂದ ತುಂಬಾ ಅಥಾರಿಟೇಟಿವ್ ಆಗಿ ಕಾಣ್ಬೋದು, ಹೊರಗಡೆಯಿಂದ ತುಂಬಾ ಡಾಮಿನೇಟಿಂಗ್ ಆಗಿ ಕಾಣ್ಬೋದು. ಬಟ್ ಒನ್ಸ್ ನಿಮ್ಮಿಬ್ರದ್ದು ಎನರ್ಜಿ ಕನೆಕ್ಟ್ ಆದ್ಮೇಲೆ ಡೆಫಿನೆಟ್ಲಿ ಈ ಪರ್ಸನ್ ಅಟ್ರಾಕ್ಟ್ ಆಗ್ತಾರೆ, ಅರ್ಥ ಮಾಡ್ಕೊಂತಾರೆ, ನಿಮ್ಮ ಎಲ್ಲಾ ಭಯಗಳಿಗೂ ಸೊಲ್ಯೂಷನ್ ಕೊಡ್ತಾರೆ. ಬಿಕಾಸ್ ಸಿ, ಈವನ್ ದೋ ಹೊರಗಡೆಯಿಂದ ನೀವು ಸ್ಟ್ರಾಂಗ್ ಅಂತ ತೋರಿಸ್ತಾ ಇದ್ರು, ಒಳಗಡೆಯಿಂದ ಯು ಆರ್ ನಾಟ್ ಸ್ಟ್ರಾಂಗ್. ಬಟ್ ಈ ಪರ್ಸನ್ ನಿಮ್ ಲೈಫಲ್ಲಿ ಏನಿದ್ದಾರೆ ಗ್ರೂಪ್ 2, ಈ ಪರ್ಸನ್ ನಿಮ್ನ ಸ್ಟ್ರಾಂಗ್ ಮಾಡ್ತಾರೆ. ಈ ಪರ್ಸನ್ ನಿಮಗೆ, ಸಿ ದ ಥಿಂಗ್ ಈಸ್ ಹೆಂಗ್ ಗೊತ್ತಾ, ನೀವು ನೋಡ್ತಾ ಇದ್ದೀರಾ ಓಕೆ ನನ್ನ ಈ ಕಷ್ಟಗಳಿದೆ, ಬಟ್ ಈ ಪರ್ಸನ್ ಅದನ್ನೆಲ್ಲ ಫೇಸ್ ಮಾಡಿ ಬಂದಿದ್ದಾನೆ. ಸೊ ಎಲ್ಲೋ ಒಂದ್ ಕಡೆ ನೀವೊಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ, ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿನ ಬೆಟರ್ ಮಾಡುವಂತ ಸಿಚುವೇಶನ್ ಅಲ್ಲೇ ಇದ್ದೀರಾ. ಟ್ರಸ್ಟ್ ಮೀ, ವಿತಿನ್ 30 days ಅದೇನೇ ಭಯ ಇರ್ಬೋದು, ಅದೇನೇ ಇನ್ಸೆಕ್ಯೂರಿಟೀಸ್ ಇರ್ಬೋದು, ಅದೇನೇ ನೆಗೆಟಿವ್ ಥಾಟ್ಸ್ ಇರ್ಬೋದು, ಇದೆಲ್ಲದ್ರಿಂದ ನೀವು ಹೊರಗೆ ಬರ್ತೀರಾ. ಈ ಪರ್ಸನ್ ಇವಾಗ ಇಲ್ದನೆ ಇದನ್ನು ವಿತಿನ್ 30 days ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಆಲ್ಮೋಸ್ಟ್ ನಿಮ್ಮ ಏಜ್ ಅವರೇ ಆಗಿರ್ತಾರೆ ಓಕೆ ಈ ಪರ್ಸನ್. ಬಟ್ ನಿಮಗೆ ಪ್ರಾಕ್ಟಿಕಾಲಿಟಿ ಏನು, ತಲೆಯಿಂದ ಹೊರಗೆ ಬರೋದು ಹೆಂಗೆ, ನೆಗೆಟಿವ್ ಥಾಟ್ಸ್ ಇಂದ ಹೊರಗೆ ಬರೋದು ಹೆಂಗೆ, ಜನರು ಏನೇ ನಿಮಗೆ ಹರ್ಟ್ ಮಾಡಿದ್ರು ಹೆಂಗೆ ಓವರ್ಕಮ್ ಮಾಡೋದು, ಎಲ್ಲದನ್ನು ಕಲಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು ವಿತಿನ್ 30 days. ಓಕೆ, ಲೆಟ್ಸ್ ಸಿ ಗ್ರೂಪ್ 2ಗೆ ಮೆಸೇಜಸ್ ಏನಿದೆ ಮೂನಾಲಜಿ ಕಡೆಯಿಂದ ಅಂತ. ಗಿವ್ ಮಿ ದ ಮೆಸೇಜ್. ವಾವ್. Expect powerful change, new moon eclipse. That is it. Unexpected changes, at the same time powerful changes na ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೂಪ್ 2. ನ್ಯೂ ಮೂನ್ ಎಕ್ಲಿಪ್ಸ್ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನ್ಯೂ ಮೂನ್ ಯಾವಾಗ, ನೆಕ್ಸ್ಟ್ 30 days ಅಲ್ಲಿ ನ್ಯೂ ಮೂನ್ ಯಾವಾಗ ಅಂತ ನೀವು ಚೆಕ್ ಮಾಡಬೇಕು. ಇವಾಗ ನಾನು ಚೆಕ್ ಮಾಡೋದಕ್ಕಾಗಲ್ಲ, ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ವಾ. ಸೊ ಚೆಕ್ ಮಾಡಿ, ಗೂಗಲಲ್ಲಿ ಹೋಗಿ, ಇವಾಗಲೇ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ನ್ಯೂ ಮೂನ್ ಯಾವಾಗ ಅಂಡ್ ನೆಕ್ಸ್ಟ್ ಎಕ್ಲಿಪ್ಸ್ ಯಾವಾಗ, ಗ್ರಹಣ ಯಾವಾಗ, ಮೂನ್ ಚಂದ್ರಗ್ರಹಣ ಯಾವಾಗ ಅಂತ ನೀವು ಚೆಕ್ ಮಾಡಬೇಕು. ಈ 2 ಮೇಜರ್ ಡೇಟ್ಸ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ಆಗುತ್ತೆ. ಈ ಪರ್ಸನ್ನೇ ನಿಮ್ ಲೈಫಲ್ಲಿ ಬರ್ಬೋದು. ಈ ಪರ್ಸನ್ ನಿಮಗೆ ಅದೇನೆಲ್ಲ ನೆಗೆಟಿವಿಟೀಸ್ ಆಗಿರ್ಬೋದು ಇದನ್ನೆಲ್ಲದನ್ನು ರೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಇವಾಗ ಮಹಾಭಾರತದಲ್ಲಿ ಅರ್ಜುನ ಏನೇ ಮಾಡಿದ್ರು ಅವರಿಗೆ ಗೈಡ್ ಮಾಡೋದಕ್ಕೆ ಕೃಷ್ಣ ಬರ್ತಾರಲ್ವಾ. ವೆನ್ ಇಟ್ ಈಸ್ ರೈಟ್ ಟೈಮ್ ಕೃಷ್ಣ ಬರ್ತಾನೆ, ಕೃಷ್ಣ ಗೈಡ್ ಮಾಡ್ತಾನೆ, ಕೃಷ್ಣನ್ ಥ್ರೂ ಅವನು ವಿನ್ ಆಗ್ತಾನೆ. ಸೊ ಅದೇ ತರ ನಿಮ್ ಲೈಫಲ್ಲೂ ಒಂದು ಕೃಷ್ಣ ತರ, ಆ ತರ ಎನರ್ಜಿ ನಿಮ್ನ ಎಲ್ಲರಿಗೂ ಫೇಸ್ ಮಾಡೋ ಎನರ್ಜಿ, ಎಲ್ಲಾ ನೆಗೆಟಿವ್ ಥಾಟ್ಸ್ ನ ಓವರ್ಕಮ್ ಮಾಡೋ ಎನರ್ಜಿ, ಆಮೇಲೆ ನಿಮಗೇನೆ ನಿಮ್ ಮೇಲೆ ಕಾನ್ಫಿಡೆನ್ಸ್ ಬರೋ ತರ ಎನರ್ಜಿನ ಈ ಪರ್ಸನ್ ನಿಮ್ ಲೈಫಲ್ಲಿ ತರ್ತಾರೆ. ನೋ ಡೌಟ್ ಇನ್ ದಟ್. ನಿಮ್ ಲೈಫಲ್ಲೂ ಒಂದು ಕೃಷ್ಣ ರೋಲ್, ಒಂದು ಹೀರೋ ಅಥವಾ ಹೀರೋಯಿನ್
ಬರ್ತಾರೆ ಅನ್ಬೋದು ಗ್ರೂಪ್ 2. ಅಂಡ್ ಇವಾಗಲೇ ಚೆಕ್ ಮಾಡಿ ಯಾವಾಗ ನ್ಯೂ ಮೂನ್ ಇದೆ, ನೆಕ್ಸ್ಟ್ ಯಾವಾಗ ಎಕ್ಲಿಪ್ಸ್ ಇದೆ, ಚಂದ್ರಗ್ರಹಣ ಇದೆ. ದಟ್ ಈಸ್ ವೆನ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ವೇ, ಸ್ಪಿರಿಚುವಲ್ ವೇಯಲ್ಲಿ ಬರ್ತಾರೆ, ಅಥವಾ ನಿಮ್ಮ ಎಲ್ಲಾ ಕಷ್ಟಗಳು ಸಾಲ್ವ್ ಆಗುತ್ತೆ ಅನ್ಬೋದು. ಓಕೆ, ಸೊ ಗ್ರೂಪ್ 2, ದ್ಯಾಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ. ಏನನ್ಸ್ತು ಅಂತ ಹೇಳಿ ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ದೆನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ಎಲ್ಲರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬೇಕು ನೆಕ್ಸ್ಟ್ ಯಾವಾಗ ನ್ಯೂ ಮೂನ್ ಇದೆ ಅಂತ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಆ ಡೇಟ್ ಹಾಕ್ಬಿಟ್ಟು ನ್ಯೂ ಮೂನ್ ಎನರ್ಜಿ ಐ ಕ್ಲೇಮ್ ಇಟ್ ಅಂತ ಟೈಪ್ ಮಾಡ್ಬೇಕು. ಓಕೆ, ಏನು ನ್ಯೂ ಮೂನ್ ಎನರ್ಜಿ ಐ ಕ್ಲೇಮ್ ಇಟ್ ಹಾಕಿ. ದಟ್ ಈಸ್ ಇಟ್. ಅದೇ ಅಷ್ಟೇ ಪಾಸಿಟಿವ್ ಅಫರ್ಮೇಶನ್ ಅಂತ ಹೇಳೋದು. ಓಕೆ ಗೈಸ್, ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್.